ಗೆಳೆಯರೇ, ಹೊಸ ಪ್ರೊಫೈಲ್ಗೆ ಎಲ್ಲರೂ ಕೂಡ ಸ್ವಾಗತ. ವೆಲ್ಕಮ್ ಟು ಅವರ್ ಚಾನಲ್. ಸೊ ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಹೆಣ್ಣು ಮಗಳಿಗೆ ಮದುವೆಯ ಒಂದು ನಿಶ್ಚಯ ಆಗಿರುತ್ತೆ. ಸೊ ಕೆಲವೊಂದಿಷ್ಟು ಸವಾಲುಗಳನ್ನು ಎದುರಿಸಿ ಬಂದಿರತಕ್ಕಂತಹ ಈಕೆ ತ್ರಿಷಾ ಅಂತಹ ಹೆಸರು. ಪ್ರಾಬ್ಲಮ್ ಏನಂತಂದರೆ, ಈಕೆಯ ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ಅಣ್ಣ ಮತ್ತು ಮದುವೆ ಆಗಬೇಕಾಗಿರ್ತಕ್ಕಂತಹ ಗಂಡನ ಜೊತೆ ಒಂದು ಸ್ವಲ್ಪ ಜಗಳ ಆಗುತ್ತೆ. ಸೊ ಜಗಳ ಆದ ನಂತರ ಇವಾಗ ಕ್ಯಾನ್ಸಲ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ಇಂಟರ್ನೆಟ್ನಲ್ಲಿ ಒಬ್ಬ ಯೋಗ್ಯವಂತಹ ವ್ಯಕ್ತಿ ಮತ್ತು ಒಳ್ಳೆಯ ಮುಗ್ಧ ಮನಸ್ಸಿನ ಹುಡುಗ ಇದ್ದರೆ ದಯಮಾಡಿ ನನಗೆ ಸೂಟ್ ಆಗುವ ರೀತಿಯಲ್ಲಿ ತಿಳಿಸಿ ಸರ್ ಅಂತ ಹೇಳಿರ್ತಕ್ಕಂಥದ್ದು. ಈಕೆಯ ಮಾಹಿತಿ ನೋಡೋದಾದರೆ ಹೆಸರು ತ್ರಿಷಾ ಕೊಡಗು. ಊರು ಬಂದ್ಬಿಟ್ಟು ಪ್ರಸ್ತುತ ಕೊಡಗು ಮಡಿಕೇರಿ ಹತ್ತಿರ ಬರುತ್ತೆ. ಅಲ್ಲಿ ವಾಸವಾಗಿರುವ ನಿವಾಸಿಗಳಾಗಿರೋದು. ನೀವು ಫೋಟೋ ಸಮೇತ ವಿವರಣೆಗಳನ್ನು ನೋಡಬೇಕಾಗಿರುತ್ತೆ, ಯಾಕಂದರೆ ಮಿಸ್ಟೇಕ್ ಆದರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಎತ್ತರ ಬಂದು 5.3 ಅಡಿ ಎತ್ತರ, ಬಣ್ಣ ಗೋಧಿ ಬಣ್ಣದ ಮೈಕಟ್ಟು, ಉದ್ಯೋಗ ಕಾಫಿ ಒಂದು ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಮತ್ತು ಸ್ವಭಾವ ಬಂದ್ಬಿಟ್ಟು ಒಳ್ಳೆಯ ಕ್ಲಾಮ್ ಡೌನ್, ಕ್ಲಾಸಿಕಲಿ ಸಾಫ್ಟ್ ಸ್ಪೋಕನ್ ಆಗಿರ್ತಕ್ಕಂತಹ ಒಂದು ಹುಡುಗಿ ಆಗಿರೋದು ಈಕೆ. ಕುಟುಂಬದಲ್ಲಿ ತಾಯಿಯವರು ಒಬ್ಬ ಕಾಫಿ ಎಸ್ಟೇಟ್ನಲ್ಲಿ ಕೆಲಸ ಮಾಡೋದು, ಮಗಳು ಕೂಡ ಅಲ್ಲೇ ಕೆಲಸ ಮಾಡೋದು. ಸೊ ಒಬ್ಬ ತಂದೆಯವರಿದ್ದರು, ಅವರು ಇದ್ದಾರೆ, ತಾಯಿಯವರಿಲ್ಲ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಅಣ್ಣ ಕೂಡ ಇದೇ ಒಂದು ಎಸ್ಟೇಟಲ್ಲಿ ಕೆಲಸ ಮಾಡೋದು ಅಂತ ಹೇಳಿರೋದು. ಟೋಟಲಿ ಮನೆ ಒಂದು ಒಳ್ಳೆಯ ಲೈಫ್ ಸ್ಟೈಲ್, ಒಳ್ಳೆಯ ಜನರೇಷನ್, ನಮ್ಮ ಜವಾಬ್ದಾರಿಗಳನ್ನು ನಾವೇ ಹೊತ್ತುಕೊಂಡು ಹೋಗಬೇಕು ಅನ್ನೋ ಸ್ಕಿಲ್ ಇರ್ತಕ್ಕಂಥ ಕುಟುಂಬಕ್ಕೆ ಒಬ್ಬ ಹುಡುಗನ ಅವಶ್ಯಕತೆ ಇದೆ. ಆತ ಬೇಕಾಗಿರ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಅಂದರೆ, ಪಾಯಿಂಟ್ ನಂಬರ್ 1, ಸಮತೋಲನ ಜೀವನ ನಡೆಸುವವನಾಗಿರಬೇಕು. ಇವಾಗ ನಾನು ಅನುಭವಿಸುತ್ತಿರುವಂತಹ ಒಂದು ಕಷ್ಟ, ನಾನು ಒಂದು ಮುಂದ್ಗಡೆ ಎದುರಿಸುತ್ತಿರುವಂತಹ ಕೆಲವೊಂದಿಷ್ಟು ಕಷ್ಟ ಏನಿರುತ್ತೆ ಅದೆಲ್ಲನೂ ಕೂಡ ದೂರ ಮಾಡ್ಕೊಂಡು ಹೋಗುವಂತಹ ಒಬ್ಬ ಹುಡುಗ ಆಗಿರಬೇಕು ನೀವು ಅಂತ ಹೇಳಿರೋದು ಸ್ನೇಹಿತರೆ. ಸೊ ಕುಟುಂಬದಲ್ಲಿ ಎಲ್ಲರೂ ಕೂಡ ಡೀಸೆಂಟಾಗಿ ಮತ್ತು ಒಳ್ಳೆಯ ಮಾಡರ್ನ್ ಹುಡುಗ ನೀವು ಆಗಿರಬೇಕು ಅಂತ ಹೇಳಿರೋದು. ಕೆಟ್ಟ ಚಟಗಳೆಲ್ಲರೂ ಕೂಡ ಕಡಿಮೆ ಇರಬೇಕು, ಖರ್ಚು ಮತ್ತು ಉಳಿತಾಯವನ್ನು ಬ್ಯಾಲೆನ್ಸ್ ಮಾಡಬೇಕು. ಆ್ಯಂಡ್ ಇನ್ನೋಸೆಂಟ್ ಇದ್ದು ಪ್ರಸ್ತುತ ಒಂದು ಕೆಲಸವನ್ನು ಮಾಡಬಲ್ಲಷ್ಟು ಕೆಪಾಸಿಟಿ ನಿಮಗೆ ಇರಬೇಕು. ಆ್ಯಂಡ್ ನನ್ನ ಹತ್ರ ಒಂದು ಮನೆ ಇದೆ ನನ್ನ ಹೆಸರಿಗೇನೆ, ಮತ್ತು 10 ಲಕ್ಷ ರೂಪಾಯಿ ದುಡ್ಡು ಇಟ್ಟಿದ್ದೇನೆ ಬ್ಯಾಂಕ್ನಲ್ಲಿ ಕೂಡಿ, FD ಇಟ್ಟಿದ್ದೇನೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಈ ಒಂದು ಹುಡುಗಿ. ಕೊಡಗಿನಲ್ಲಿ ಎಲ್ಲ ರೀತಿಯಲ್ಲೂ ಗೊತ್ತು, ಮತ್ತು ಕೊಡಗಿನ ಡ್ಯಾನ್ಸ್, ಕೊಡಗಿನ ಭಾಷೆ, ಕೊಡಗಿನಲ್ಲಿರ್ತಕ್ಕಂಥ ಪ್ರವಾಸಿ ತಾಣಗಳ ಬಗ್ಗೆ ಅಪಾರವಾಗಿರ್ತಕ್ಕಂಥ ಐಡಿಯಾ ಹೊಂದಿರೋದು ಈ ಒಂದು ಹುಡುಗಿ. ಸೊ ಹುಡುಗ ವಯಸ್ಸು 31ರ ಒಳಗಡೆ, ಎತ್ತರ 5.3 ಅಡಿ ಮೇಲ್ಗಡೆ, ಆ್ಯಂಡ್ ಒಳ್ಳೆಯ ಹೈಟು ವೆಯ್ಟು ದಪ್ಪ ಆಗಿದ್ದು ನನಗೆ ಅವರು ಅಡ್ಜಸ್ಟ್ ಆಗ್ತೀನಿ ಅಂದರೆ ನನ್ನ ಕಡೆಯಿಂದ ಒಪ್ಪಿಗೆ ಇದೆ. ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಕೊಟ್ಟಿರ್ತಕ್ಕಂತಹ Gmail ಐಡಿಗೆ ಮೇಲ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಮತ್ತು ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ದಯಮಾಡಿ ನನ್ನ ಚಾನಲ್ನ ತಪ್ಪದೆ ನೋಡ್ತಾ ಇರಿ ಸ್ನೇಹಿತರೆ. ಅದಕ್ಕೂ ಮುನ್ನ ಈಕೆಯನ್ನು ಮದುವೆ ಆಗುವಂಥ ಹುಡುಗನಿಗೆ ವರದಕ್ಷಿಣೆ ವಿಚಾರಕ್ಕೆ ಬರೋದಾದರೆ, 1ನೇ ಪಾಯಿಂಟಲ್ಲಿ ವರದಕ್ಷಿಣೆ ವಿಚಾರಕ್ಕೆ ಬರೋದು, ಈ ಒಂದು ಕಾರುಗಳನ್ನು ನಿಮಗೆ ವರದಕ್ಷಿಣೆಯಲ್ಲಿ ಕೊಡ್ತಾರೆ. ಎರಡನೇದಾಗಿ ಪ್ರಸ್ತುತ ಇದೊಂದು ಮದುವೆಗೆ ಬೇಕಾಗಿರ್ತಕ್ಕಂತಹ ಅರ್ಧ ದುಡ್ಡು ಸಹ ನಿಮಗೆ ಕೊಡ್ತೀನಿ ಅಂತ ಹೇಳಿರೋದು ಸ್ನೇಹಿತರೆ. ಯಾಕೆ ಈ ಒಂದು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ ಅಂದರೆ, ಒಂದು ಮದುವೆಯಾಗಿ ಮದುವೆ ಆಗಬೇಕಾದ ಸಂದರ್ಭದಲ್ಲಿ ಕ್ಯಾನ್ಸಲ್ ಆಗಿರ್ತಕ್ಕಂಥ ಹುಡುಗಿ ಅವರು, ಅವಳ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗಿ ಜನಗಳು ಅಂದ್ಕೊಳ್ಬಾರ್ದಲ್ವಾ, ಅವಳ ಕ್ಯಾರೆಕ್ಟರ್ ಬಗ್ಗೆ ಯಾರೂ ಕೂಡ ಕೆಟ್ಟದಾಗಿ ಮಾತಾಡಬಾರ್ದಲ್ವಾ. ಸೊ ಆ ಒಂದು ಉದ್ದೇಶದಿಂದ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಈ ಒಂದು ಗಾಡಿ ಏನು ನೋಡ್ತಾ ಇದ್ದೀರಾ, 5900 cc ಗಾಡಿ, V8 ಟ್ವಿನ್ ಟರ್ಬೋ ಹೊಂದಿರತಕ್ಕಂಥ ಗಾಡಿಯಾಗಿರೋದು. ಇದರ ಟಾಪ್ ಸ್ಪೀಡ್ ಬಂದರೆ 450ರಿಂದ ಪ್ರಸ್ತುತ 11 ಕಿಲೋಮೀಟರ್ ಹೊಂದಿದ್ದಾರೆ ಸ್ನೇಹಿತರೆ. ಮೈಲೇಜಿಂಗ್ 3.5 ಕಿಲೋಮೀಟರ್ನ ಒಂದು ಮೈಲೇಜಿಂಗ್, ಮತ್ತು ಒಳ್ಳೆಯ ಟ್ರಾನ್ಸ್ಮಿಷನ್ ಆಟೋಮೆಟಿಕಲ್ ಕಾರು, ಸೀಟು 2 ಸೀಟಿನ ಒಂದು ಹೈಬ್ರಿಡ್ ಆಗಿರ್ತಕ್ಕಂಥ ಕ್ವಾಲಿಟಿಯ ಗಾಡಿಯಾಗಿರೋದು. ಇದನ್ನೇ ಕೊಡುವಂತಹ ಉದ್ದೇಶ ಒಂದೇ, ಈ ಕಡೆ ಆಕೆಗೂ ಆಯಿತು, ಆಕೆ ಫ್ಯಾಮ್ಲಿಗೂ ಆಯಿತು, ನಿನಗೂ ಆಯಿತು, ನನಗೆ ಸುತ್ತಾಡೋದಕ್ಕೂ ಕೂಡ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಆಕೆ ಹತ್ತಿರ ಇದೆ. ಯಾರೇ ಆಗಿರಲಿ ಕಂಪಲ್ಸರಿ ಕೆಲವೊಂದಿಷ್ಟು ಮಾತುಗಳು ಹೇಳ್ತಾರೆ ಅಲ್ವಾ, ನಿನ್ನ ಗಂಡ ನಿನಗೆ ಹೆಂಗೆ ನೋಡ್ಕೊಳ್ತಾ ಇದ್ದಾನೆ, ದುಡ್ಡಿನ ವಿಚಾರ ಆಗಿರಲಿ ಅಥವಾ ಬೇರೆ ಬೇರೆ ವಿಚಾರವಾಗಿರಲಿ, ಆ ಒಂದು ವಿಚಾರ ಹಂತದಲ್ಲಿ ಪ್ರಶ್ನಿಸಿದಾಗ ಯಾವ ರೀತಿಯಲ್ಲಿ ನೋಡ್ಕೋತಿದ್ದಾರೆ ಅಂದರೆ, ಈಗ ನೋಡ್ಕೋ ಇದರಲ್ಲಿ ಸುತ್ತಾಡಿಸ್ತಿದ್ದಾರೆ, ಸೊ ಹೀಗೆಲ್ಲ ಪ್ರೀತಿ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಕ್ವಶನ್ ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಅಷ್ಟಕ್ಕೂ ಇಲ್ಲಿ ನೋಡ್ತಕ್ಕಂಥ ಕಾರಿನ ಇಂಟೀರಿಯರ್ಗಳ ಡಿಸೈನ್ ವಿತ್ ಕಂಫರ್ಟಬಲ್ ಸ್ಟೇರಿಂಗ್, ಕಿಯಾ ಮಾಡೆಲ್ ಕಾರಿನ ಸೆಕೆಂಡ್ ಹ್ಯಾಂಡ್ ಆಗಿರ್ತಕ್ಕಂಥ ಇಂಟೀರಿಯರ್ಗಳನ್ನು ಇದರಲ್ಲಿ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ. ಅಫ್ಕೋರ್ಸ್ ಆ್ಯಡ್ ಆಗುತ್ತೆ, ಬಟ್ ಒಂದು
ಸಪ್ರೇಟ್ ಆಗಿರ್ತಕ್ಕಂಥ ಫ್ಯೂಚರ್ಸು, ಸಪ್ರೇಟ್ ಆಗಿರ್ತಕ್ಕಂತಹ ಕೆಲವೊಂದಿಷ್ಟು ಇಂಗ್ರೀಡಿಯೆಂಟ್ಸ್ ಕರೆಕ್ಟಾಗಿ ಮ್ಯಾಚಸ್ ಆಗಿ ಕೊಡಲ್ಲ ಇದರಲ್ಲಿ, ಅದೊಂದು ಸ್ವಲ್ಪ ಪ್ರಾಬ್ಲಮ್ಮು. ಇಂಟೀರಿಯಲ್ಗಳ ಡಿಸೈನು, ಟಿ ವಿಯ ಒಂದು ಸ್ಪೇಸು 13ನ ಒಂದು ಸ್ಪೇಸ್ ಹೊಂದಿದೆ. ಗಾಡಿಯ ಸಿ ಸಿ 1352 ಸಿ ಸಿ. ಮೈಲೇಜಿಂಗ್ ವಿಚಾರಕ್ಕೆ ಬಂದರೆ 20ರಿಂದ 19ರ ಮೈಲೇಜಿಂಗ್ ಕೊಡುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇದು ಬಂದ್ಬಿಟ್ಟು ಒಳ್ಳೆಯ ಡೀಸೆಲ್ ವೇರಿಯಂಟ್ ಗಾಡಿಯಾಗಿರೋದು ನಿಮಗೆ ಅವರು ವರದಕ್ಷಿಣೆಯಲ್ಲಿ ಕೊಡ್ತಾ ಇರೋದು. ಇದರಲ್ಲಿ ಒಂದು ಚೂರು ಕೂಡ ಆ ಕಡೆ ಈ ಕಡೆ ಪ್ರಾಬ್ಲಮ್ ಇಲ್ಲ. ನಿಮ್ಮ ಬಯೋಡಾಟಾಗಳನ್ನು ನೀವು ಫುಲ್ಲಾಗಿ ತಿಳ್ಕೊಳ್ಬೇಕು ಅಂದರೆ ವಿಡಿಯೋದ ಕೆಳಗಡೆ ಕಾಣಿಸ್ತಕ್ಕಂತಹ ಜಿಮೇಲ್ ಐಡಿಗೆ ಮೇಲ್ ಮಾಡಬೇಕು. ಸೊ ಪರ್ಸ್ನಲ್ಲಾಗಿ ನಾವು ಕೊಟ್ಟಿದ್ದೇವೆ, ಆ ಒಂದು ಮೇಲ್ಗೆ ನೀವು ಪ್ರಸ್ತುತ ನಿಮ್ಮ ಡೀಟೇಲ್ಸ್ಗಳನ್ನು ಕಳಿಸಿಕೊಡಿ. ಆನಂತರ ಆಕೆ ತನ್ನ ಅಭಿಪ್ರಾಯವನ್ನು ಏನೆಲ್ಲ ಇದೆ ಏನೆಲ್ಲ ಇರುತ್ತೆ ಅಂತ ತಿಳಿಸ್ತಾರೆ ನಿಮಗೆ ಸಪ್ರೇಟಾಗಿ. ಸೊ ಅಲ್ಲಿ ಮಟ್ಟ ನೀವು ಕಾಯಬೇಕು. ಸೊ ವೇಟ್ ಮಾಡಬೇಕು ಅಂತ ಹೇಳ್ತಾ, ಇದೇ ರೀತಿ ಹೊಸ ಪ್ರೊಫೈಲೊಂದಿಗೆ ಮತ್ತೆ ನಾನು ನಿಮಗೆ